ಪಹಲ್ಗಾಮ್ ದಾಳಿ ಹಿಂದೆ ಪಾಕ್ ಕಮಾಂಡೋ ಕೈವಾಡ. ಅಮಾಯಕ ಪ್ರವಾಸಿಗರನ್ನ ಕೊಲ್ಲೋದಕ್ಕೆ ಬಂದಿದ್ದ ಪಾಕ್ ಕಮಾಂಡೋ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಪಾಕ್ನ ಸ್ಪೆಷಲ್ ಫೋರ್ಸ್ನ ಕಮಾಂಡೋ ಒಬ್ಬ ಭಾಗಿಯಾಗಿರುವ ಶಂಕೆ. ಪಾಕಿಸ್ತಾನದ ಕಮಾಂಡೋ ಹಾಶಿಮ್ ಮೂಸಾ ಭಾಗಿಯಾಗಿದ್ದಾನೆ. ಹಾಶಿಮ್ ಮೂಸಾ ಅಂತಕ್ಕಂಥ ವ್ಯಕ್ತಿ, ಈತ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ, ಈ ಅನುಮಾನ ವ್ಯಕ್ತವಾಗ್ತಾ ಇದೆ ಇವಾಗ. ಅಮಾಯಕ ಪ್ರವಾಸಿಗರನ್ನ ಕೊಲ್ಲೋದಕ್ಕೆ ಪಾಕ್ ಕಮಾಂಡೋ ಅಂದರೆ ಪಾಕಿಸ್ತಾನ ಕಮಾಂಡೋ ಬಂದಿದ್ದಾನೆ ಅಂತಂದರೆ, ಸ್ಪೆಷಲ್ ಫೋರ್ಸ್ನ ಕಮಾಂಡೋ ಬಂದಿದ್ದಾನೆ ಅಂತಂದರೆ ಅಲ್ಲಿಗೆ ಪಾಕಿಸ್ತಾನ ಸೈನ್ಯನೂ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗುತ್ತೆ. ಅವರೆಲ್ಲರಿಗೂ ಗೊತ್ತಿತ್ತು ಈ ವಿಚಾರ ಅಂತ ಆಯ್ತು. ಅಲ್ಲಿಗೆ ಪಾಕಿಸ್ತಾನ ತನ್ನ ಕಮಾಂಡೋ ಒಬ್ಬನನ್ನು ಗಡಿ ದಾಟಿಸಿ ಕಳಿಸ್ಕೊಟ್ಟಿದೆ ಅಂತಂದರೆ ಇದರಲ್ಲಿ ಪಾಕ್ ಪಾತ್ರ ಇದೆ ಅನ್ಬೇಕಾ ಇಲ್ಲ ಅನ್ಬೇಕಾ ನೀವೇ ಹೇಳಿ. ಸುಮ್ಮನೆ ಬಂದ್ಬಿಡ್ತಾನ ಪಾಕಿಸ್ತಾನದ ಸ್ಪೆಷಲ್ ಫೋರ್ಸ್ನ ಒಬ್ಬ ಕಮಾಂಡೋ? ಈಗ ನೋಡಿದ್ರೆ ಪಾಕಿಸ್ತಾನ ನಮ್ಮ ಕೈವಾಡ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ, ಚೀನಾ ರಷ್ಯಾ ಸೇರ್ಕೊಳ್ಬೇಕಾದ್ರೆ ತನಿಖೆ ಮಾಡಲಿ ಅಂತಿರಲ್ಲ. ನಿಮ್ಮ ದೇಶದ ಕಮಾಂಡೋ ಒಬ್ಬರು ಬಂದು ಈ ಥರ ಉಗ್ರ ಕೃತ್ಯವನ್ನು ಮಾಡಿ ಹೋಗಿದ್ದಾನೆ ಅಂತಂದರೆ ನಿಮ್ಮ ಸೈನಿಕರೆಲ್ಲ ಟೆರರಿಸ್ಟೇ, ಅಷ್ಟೇ, ಇನ್ನೇನಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಪಾಕಿಸ್ತಾನದ ಕಮಾಂಡೋ ಒಬ್ಬ ಈ ಉಗ್ರ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತಂದರೆ ಅಲ್ಲಿಗೆ ಪಾಕಿಸ್ತಾನ ಸೈನ್ಯಕ್ಕೂ ಈ ವಿಚಾರ ಗೊತ್ತಿದೆ ಅಂತ ಆಯಿತು. ಅಲ್ಲಿಗೆ ಪಾಕಿಸ್ತಾನವೇ ಇದರಲ್ಲಿ ಶಾಮೀಲಾಗಿದೆ ಅಂತ ಆಯಿತು. ಯಾರು ಏನೇ ಹೇಳಿದ್ರು ಕೂಡ ಇದರ ನೇರ ಹೊಣೆಯನ್ನು ಪಾಕಿಸ್ತಾನ ದೇಶವೇ ಹೊರಬೇಕಾಗುತ್ತೆ ಅಂತ ಅನ್ಸುತ್ತಲ್ವ ಹಾಗಾದರೆ? ಅರವಿಂದ್, ಹೌದು. ಇದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಕೆಲಸವಲ್ಲಿ ಈಗ NIA ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಹಾಸಿಮ್ ಮೂಸಾ ಪಾಕಿಸ್ತಾನದ ಸ್ಪೆಷಲ್ ಫೋರ್ಸ್ ಕಮಾಂಡರ್ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ಅನುಮಾನಗಳು ಕೂಡ ಈಗ ವ್ಯಕ್ತ ಆಗಿರುವಂಥದ್ದು. ಅದಕ್ಕೆ ಪೂರಕವಾದಂಥ ಮಾಹಿತಿಗಳನ್ನು ಮತ್ತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಈಗ NIA ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆತ ಹೇಗೆ ಬಂದ, ಯಾವಾಗ ಬಾರ್ಡರ್ ಕ್ರಾಸ್ ಮಾಡ್ದ, ಮತ್ತು ಆತ ಶ್ರೀನಗರವನ್ನು ತಲುಪುವಲ್ಲಿ ಹೇಗೆ ಯಶಸ್ವಿ ಆದ, ಪಹಲ್ಗಾಮ್ಗೆ ಹೇಗೆ ಬಂದ ಅನ್ನುವಂಥದ್ರ ಬಗ್ಗೆ ಈಗ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಇದಕ್ಕಿಂತ ಮುಖ್ಯವಾಗಿ ಏನು ಅಂದರೆ ಕೆಲವೊಂದಿಷ್ಟು ಸ್ಥಳೀಯ ವ್ಯಕ್ತಿಗಳು ಈ ಒಂದು ಕೃತ್ಯದಲ್ಲಿ ಏನು ಭಾಗಿಯಾಗಿದ್ರು ಅವ್ರಿಗೂ ಕೂಡ ಆ ಟ್ರೈನನ್ನು ಈತನೆ ಮಾಡಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಈತ ಪಾಕಿಸ್ತಾನದಲ್ಲಿ ಸ್ಥಳೀಯ ಒಂದಿಷ್ಟು ಯುವಕರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅವ್ರನ್ನ ಟ್ರೈನ್ ಮಾಡಿ ಮತ್ತೆ ಅವ್ರ ಜೊತೆಗೆ ವಾಪಸ್ ಇಲ್ಲಿಗೆ ಬಂದು ಈ ಒಂದು ಭಯೋತ್ಪಾದಕ ದಾಳಿಯನ್ನು ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಎಲ್ಲ ಅನುಮಾನಗಳ ಆಧಾರದ ಮೇಲೆ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗ ಪ್ರಾಥಮಿಕ ತನಿಖೆಯಲ್ಲಿ ಸಿಕ್ಕಿರುವಂಥದ್ದು ಇದಿಷ್ಟು ಮಾಹಿತಿ. ಇದನ್ನು ಅಧಿಕೃತಗೊಳಿಸುವಂಥ ನಿಟ್ಟಿನಲ್ಲಿ ಇನ್ನೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅರವಿಂದ್. ಬಟ್ ಶಬೀರ್, ಈಗ ಒಂದೇನಂತಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಪಾಕಿಸ್ತಾನದ ವಿರುದ್ಧ ಇನ್ನೂ ಕ್ರಮ ತಗೊಂಡಿಲ್ಲ, ಯಾಕೆ ಪಾಕಿಸ್ತಾನದ ವಿರುದ್ಧ ದಾಳಿ ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಉಳಿಸ್ಕೋಬೇಕು ಭಾರತ ಅಂತಂದರೆ ಸಾಕ್ಷಿನೇ ಬಹಳ ಮುಖ್ಯವಾಗುತ್ತೆ. ಅದನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆಯಾ ಅಂತ ಹಾಗಾದರೆ? ಖಂಡಿತವಾಗ್ಲೂ ಯಾವುದೇ ಒಂದು ದೇಶದ ವಿರುದ್ಧ ಯುದ್ಧವನ್ನು ಸಾರಬೇಕು ಅಥವಾ ಆ ದೇಶದ ವಿರುದ್ಧ ದಾಳಿಯನ್ನು ಮಾಡಬೇಕು ಅಂದರೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳನ್ನು ನಾವು ಕೊಡಬೇಕಾಗತ್ತೆ. ಮತ್ತು ಅವರು ಏನನ್ನು ಮಾಡಿದ್ರು ಅನ್ನುವಂಥದ್ದನ್ನು ದಾಖಲೆಗಳ ಸಮೇತ ನಾವು ಜಾಗತಿಕವಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ನಾವು ಕಳೆದ 2-3 ದಿನಗಳ ಹಿಂದೆ ಗಮನಿಸಿದ್ವಿ ಅರವಿಂದ್, ಪ್ರಧಾನಿ ನರೇಂದ್ರ ಮೋದಿಯವರು ಸರಿಸುಮಾರು 13 ದೇಶಗಳ ಪ್ರಧಾನಮಂತ್ರಿಗಳ ಜೊತೆಗೆ, ರಾಷ್ಟ್ರದ ಅಧ್ಯಕ್ಷರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಈ ಒಂದು ಭಯೋತ್ಪಾದಕ ದಾಳಿಯ ಹಿಂದೆ ಪಾಕ್ ಮತ್ತೆ ISIನ ಪಾತ್ರ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಸಿಕ್ಕಿರುವಂಥ ಮಾಹಿತಿಗಳ ಆಧಾರದ ಮೇಲೆ ಒಂದಿಷ್ಟು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಸೊ ಈಗ ಒಂದು ಅಧಿಕೃತವಾದಂಥ ಯುದ್ಧವನ್ನು ಅಥವಾ ದಾಳಿಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ದಾಖಲೆಗಳನ್ನು ಬಹಿರಂಗಗೊಳಿಸಬೇಕಾಗುತ್ತೆ. ಮತ್ತು ಪಾಕ್ ISIನ ಪಾತ್ರಗಳು ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ಎಲ್ಲರಿಗೂ ವಿವರಿಸಬೇಕಾಗುತ್ತೆ. ಆಗ ಮಾತ್ರ ನಾವು ಒಂದು ದೇಶದ ವಿರುದ್ಧ ದಾಳಿಯನ್ನು ಅಥವಾ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ದಾಖಲೆಗಳಿಲ್ಲದೆ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಜಾಗತಿಕ ವಿರೋಧಕ್ಕೆ ಕಾರಣವಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂದರೆ ಒಂದು ಯುದ್ಧ ಅಥವಾ ಒಂದು ದಾಳಿ ಅಂತ ಆದರೆ ಅದರಿಂದ ಸಾಕಷ್ಟು ಸಿವಿಲಿಯನ್ಸ್ಗೂ ಕೂಡ ಹಾನಿ ಆಗ್ಬೋದಾದಂಥ ಸಾಧ್ಯತೆಗಳಿರುತ್ತೆ. ಸಾರ್ವಜನಿಕ ಆಸ್ತಿಪಾಸ್ತಿಗಳೆಲ್ಲವೂ ಕೂಡ ನಷ್ಟ ಆಗುತ್ತೆ. ಎರಡು ದೇಶಗಳ ನಡುವೆ ಸಂಬಂಧಗಳು ಹಾಳಾಗುತ್ತೆ. ಹೀಗಾಗಿ ಜಾಗತಿಕವಾಗಿ ಶಾಂತಿಯನ್ನು ಕಾಪಾಡುವಂಥ ದೃಷ್ಟಿಯಿಂದ ಎಲ್ಲ ದೇಶಗಳು ಕೂಡ ಯುದ್ಧವನ್ನು ಬೆಂಬಲಿಸ್ತಿದ್ದಿಲ್ಲ. ಹೀಗಾಗಿ ಎಲ್ಲ ದೇಶಗಳನ್ನ ವಿಶ್ವಾಸವನ್ನು ಗಳಿಸಬೇಕು ಅಂದರೆ ಪಾಕ್ ಈ ರೀತಿಯಾದಂಥ ಕುತಂತ್ರಗಳನ್ನ ಹೇಗೆ ಮಾಡ್ತಿದೆ ಅನ್ನುವಂಥದ್ದನ್ನು ನಾವು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಭಾರತ ಸರ್ಕಾರ ಮತ್ತು ಸೇನೆ NIA ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಅರವಿಂದ್.